ಕೊಟ್ಟೂರು ತಾಲೂಕಿನ ಚಪ್ಪರದಹಳ್ಳಿ ರಸ್ತೆ ಗುಂಡಿಗಳ ತಾಣವಾಗಿಬಿಟ್ಟಿದೆ. ಪ್ರಯಾಣಿಕರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಅಧಿಕಾರಿಗಳಿಗೆ ಚೆಲ್ಲಾಟವಾಗಿಬಿಟ್ಟಿದೆ. ಕೊಟ್ಟೂರಿನಿಂದ ಹರಪನಹಳ್ಳಿಗೆ ಹೋಗುವ ಮುಖ್ಯ ರಸ್ತೆ ಇದಾಗಿದ್ದು ಚಪ್ಪರದಹಳ್ಳಿ ರಸ್ತೆ ಗುಂಡಿಗಳ ಒಂದು ತಾಣವಾಗಿಬಿಟ್ಟಿದೆ. ಇಲ್ಲಿ ಜೀವಕ್ಕೆ ಕುತ್ತು ಆಯ ತಪ್ಪಿದ್ರೆ ಪ್ರಾಣವೇ ಹೋಗುವ ಸಾಧ್ಯತೆ ಕೂಡ ಇದೆ. ಕೊಟ್ಟೂರಿನ ಬಳ್ಳಾರಿ ಕ್ಯಾಂಪಿನಲ್ಲಿರುವ ಆಫೀಸ್ ಎಂಬ ಬೈಕ್ ಸವಾರ ಅದೇ ರಸ್ತೆಯಲ್ಲಿ ಬಿದ್ದು ತುಂಬಾ ಗಾಯಗೊಂಡು ಹೊಸಪೇಟೆ ಪುತ್ತೂರು ಆಸ್ಪತ್ರೆಯಲ್ಲಿ ತನ್ನ ಬಲಗೈ ಭುಜಕ್ಕೆ ಆಪರೇಷನ್ ಆಗಿ ಖರ್ಚು ಒಟ್ಟು 90,000 1 ಲಕ್ಷದವರೆಗೆ ಆಗಿದೆ. ಸವಾರನಾದ ಆಫೀಸ್ ರವರು ಪ್ರತಿದಿನ ಹಣ್ಣಿನ ವ್ಯಾಪಾರ ಮಾಡಿ ಜೀವನ ನಡೆಸ್ತಾ ಇದ್ರು. ಈಗ ಆ ಕುಟುಂಬದ ಪರಿಸ್ಥಿತಿ ಏನು? ಇದಕ್ಕೆಲ್ಲ ಕಾರಣ ಇಲ್ಲಿ ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣವಾಗಿದೆ. ಸುಮಾರು ಅಪಘಾತಗಳಾಗಿವೆ ಈ ಒಂದು ರಸ್ತೆಯಲ್ಲಿ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ದಯವಿಟ್ಟು ಇನ್ನಾದರೂ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡದೆ ಶಾಸಕರಾದ ಕೆ ನೇಮಿರಾಜ್ ನಾಯ್ಕರು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರು ಬೇಗನೆ ಅಧಿಕಾರಿಗಳಿಗೆ ರಸ್ತೆ ದುರಸ್ತಿ ಮಾಡಿಸಬೇಕು ಅಂತ ಸೂಚನೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಿದ್ದೇವೆ. ವರದಿ ಪ್ರದೀಪ್ ಕುಮಾರ್. ಹೇಳ್ರಿ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಕೊಟ್ರೇಶ್ ಸರ್. ಯಾವ ಊರು ರೀ? ನಮ್ಮದು ಇಲ್ಲೇ ಕೊಟ್ಟೂರು ಸರ್. ಏನಾಗಿದೆ? ಏನು ಸರ್ ಈ ರೋಡಿಂದ ಏನು ಸರ್ ಪ್ರಾಬ್ಲಮ್? ಇಲ್ಲಿ ನೈಟ್ ಅವೆಲ್ಲ ಅಡ್ಡಾಡೋಕ್ಕಾಗಲ್ಲ ಸರ್. ಯಾರು ಪೇಷಂಟ್ಗಳು ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಒಂದು ಹಾಸ್ಪಿಟ್ಲಿಗೆ ನಿಲ್ಬೇಕು ಸರ್. ಒಂದು ಹಾಸ್ಪಿಟ್ಲ್ ಏನೋ ಇದ್ರೆ ಎಮರ್ಜೆನ್ಸಿ ಇದ್ನಂದ್ರೆ 1.5-2 ಕಿಲೋಮೀಟ್ರ್ ಇದು ರೋಡ್ ಒಟ್ಟೆ ಏನೋ ಇಲ್ಲ ಸರ್. ಒಂದು ಸೈಕಲ್ ಕೂಡ ಹೋಗೋದು ಕಷ್ಟ ಇದೆ ಸರ್. ಹೌದಾ? ಈ ಥರ ಏನು ನೋಡ್ತಾರೆ ನಮ್ಮ ಸರ್ಕಾರ ಎಲ್ಲ ನಡೆಸ್ತಾರೆ. ಅಲ್ಲಿ ಎಲ್ಲೇ ಕುಂತ್ಕೊಂಡು ಇದು ಮಾಡ್ತಾರೆ ಸರ್. ಇಲ್ಲಿ ಬಂದು ಹಳ್ಳಿ ಜನ ಹೆಂಗೆ ಅಡ್ಡಾಡ್ತಾರೆ, ಯಾವ ರೀತಿ ಅಡ್ಡಾಡ್ತಾರೆ ಅಂತ ಏನೋ ನೋಡೋದಲ್ಲ ಸರ್. ನಿನ್ನೆ ನಾವು ಯಾರೋ ಬಿದ್ರಂತಲ್ರಿ? ಹ್ಞೂ ಸರ್ ಬಿದ್ದಿದಾರ. ಮೊನ್ನೆ ಒಂದು APMCಗೆ ಗಾಡಿ ಹೋಗುತ್ತೆ ಸರ್. ರೈತರದು ಕಾಳು ಕಡ್ಡಿ ಎಲ್ಲ ಇರ್ಕೊಂಡು ಹೋಗ್ತಾರೆ ಸರ್. ಕಾಳು ಕಡ್ಡಿ ಆಗಿರೋದು ಒಂದು ಫ್ಯಾಕ್ಟ್ರಿ ಪಲ್ಟಿ ಆಗಿದೆ ಸರ್. ಅದು ಆ ಪಲ್ಟಿ ಆಗಿರೋ ರೈತರಿಗೆ ಲಾಸ್ ಏನು ಸರ್? ಅದೆಲ್ಲ ಕಾಳು ನೀರಲ್ಲೇ ತೆಲ್ಕೊಂಡು ಹೋಗ್ತಾರೆ. ಆ ನೀರಲ್ಲಿ ಆಗಿರೋದೆಲ್ಲ ಯಾರು ತುಂಬಿಕೊಡ್ತಾರೆ ಸರ್ ಎಲ್ಲ ರೈತರಿಗೆ? ಹೌದಾ? ಏನಿಲ್ಲ. ಇದನ್ನೆಲ್ಲ ನೋಡಿ ಇದು 1.5-2 ಕಿಲೋಮೀಟ್ರ್ ಇದೆ ಸರ್. ಇಷ್ಟೊಂದು ಕ್ಲಿಯರ್ ಮಾಡಿಬಿಟ್ರೆ ಜನರಿಗೆ ಯಾವುದಾಗ್ಲಿ ಸಣ್ಣ ಜೀವ ಆದ್ರೂ ಜೀವನ ಅಲ್ಲ ಸರ್. ನಿನ್ನೆ ಒಬ್ರು ಬಿದ್ದು ಹಾಸ್ಪಿಟ್ಲಿಗೆ ಹೋದ್ರು. ಯಾವ ಊರವ್ರು ಸರ್ ಅವರು? ಅವರು ಇಲ್ಲೇ ಇದೇ ಇರ್ಬೇಕು ಸರ್, ಐನಹಳ್ಳಿ ಅವರು. ಹ್ಞೂ ಸರ್, ಐನಹಳ್ಳಿ ಅವರು ಬಿದ್ದು ಹಾಸ್ಪಿಟ್ಲಿಗೆ ಹೋದ್ರು. ಅದನ್ನೆಲ್ಲ ಯಾರು ಕೇರ್ ಮಾಡ್ಕೊಳಲ್ಲ ಸರ್. ಎಲ್ಲೇ ಕುಂತ್ಕೊಂಡು ಒಂದೊಂಥರ ನೋಡ್ತಾರೆ. ಅಲ್ಲಿ ಚೆನ್ನಾಗಿ ಮಾಡಿದ್ದು, ಇಲ್ಲಿ ಚೆನ್ನಾಗಿ ಮಾಡಿದ್ದು, ಅಲ್ಲಿ ಸಿಲಿಕನ್ ಸಿಟಿ ಮಾಡಿದ್ದು, ಇಲ್ಲಿ ಸಿಲಿಕನ್ ಸಿಟಿ ಮಾಡಿದ್ದು ಅಂತ. ಹಳ್ಳಿ ಒಳಗೆ ಇದು ಕೊಟ್ಟೂರು ಟು ಹರಪನಹಳ್ಳಿಗೆ ಹೋಗೋ ರೋಡು. ಒಟ್ಟಾಗಿ ರೋಡಲ್ಲಿ ಯಾವ ರೀತಿ ಇದೆ ಅಂತ ಅಂದ್ರೆ ನೀವೇ ನೋಡಿ ಸರ್. ರೋಡ್ ಬೇಕಾದ್ರೆ ನೋಡಿ ಸರ್, ಅದನ್ನ ವಿಡಿಯೋ ಮಾಡಿ ತೋರಿಸಿ ಯಾವ ರೀತಿ ಇರುತ್ತೆ ಅಂತ. ನನ್ನ ಹೆಸರು ಮಂಜುನಾಥ್ ಅಂತಂದೇಳಿ ನಾವು ಹರಪನಹಳ್ಳಿಯಿಂದ ಕೊಟ್ಟೂರಿಗೆ ಹೊಂಟಿದ್ವಿ. ಇಲ್ಲಿ ಇರ್ತಕ್ಕಂಥ ರಸ್ತೆ ಗುಂಡಿಗಳು ನೋಡಿದರೆ ಒಬ್ಬೊಬ್ಬರನ್ನ ಹಾಕಿ ಮುಚ್ಚೋವಷ್ಟು ಇದ್ದಾವೆ. ಇದುವರೆಗೆ ಅದು ಯಾವುದೇ ರೀತಿ ಕೂಡ ಇಲ್ಲಿ ಕಾಮಗಾರಿ ನಡೆದಿಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಇದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಕೆಲಸ ನಿರ್ವಹಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ವಿ. ಸರ್ ನಮಸ್ತೆ ಸರ್. ನನ್ನ ಹೆಸರು ಕೆ ಸಮೀಲ್ ಅಂತೇಳಿ ಸರ್. ನಿನ್ನೆ ಒಂದು ನಮ್ಮ ಮಾವ ಶ್ರಮುಖ ಅಂತೇಳಿ ಹರಪನಹಳ್ಳಿಗೆ ಹೋಗಿದ್ರು. ನಿನ್ನೆ ಶ್ರಮುಖ ಅಂತ ಹರಪನಹಳ್ಳಿಗೆ ಹೋಗಿದ್ರು. ಬರುವಾಗ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಚಪ್ಪರದಹಳ್ಳಿ ರೋಡಲ್ಲಿ ಲೈನಿಗೆ ಕೆಲವೊಂದು ಜಾಗದಲ್ಲಿ ಗುಂಡಿಗಳಿದಾವೆ ಸರ್. ಭಾಳ ರೋಡ್ ಅಂತ ಭಾಳ ಕೆಟ್ಟೋಗ್ಬಿಟ್ಟಿದೆ ಸರ್. ಆ ಗುಂಡಿ ಬರುವಾಗ ಆ ರೋಡ್ನಲ್ಲಿ ತೆಗ್ನಲ್ಲಿ ಗಾಳಿ ಸಿಕ್ಕಾಕೊಂಡು ಬಿದ್ದಿದೆ ಸರ್. ಅವ್ರು ಬಿದ್ದಿರೋ ಹೊಡೆತಕ್ಕೆ ಇದೆಲ್ಲ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಸರ್. ಇದು ಸ್ಕ್ರ್ಯಾಚ್ ಆದ ಕಾರಣಕ್ಕೆ ಭಾಳ ಸಮಸ್ಯೆಗಳು ಕಾಡ್ತೈತೆ ಸರ್ ಅವರಿಗೆ. ಈಗ ನಿಮ್ಮ ಅಮ್ಮನ ಪರಿಸ್ಥಿತಿ ಹೆಂಗಿದೆ ಸರ್? ಭಾಳ ಗಂಭೀರ ಆಗೈತೆ ಸರ್. ಇದೆಲ್ಲ ಮೂಳೆ ಎಲ್ಲ ತೆಗೆದು ಸ್ಕ್ರ್ಯಾಚ್ ಆಗೈತೆ ಸರ್. ಎಲ್ಲ ಇದು ಕೀಲು ಚುಕ್ಕೈತೆ ಸರ್. ಆಮೇಲೆ ಇಲ್ಲಂದ್ರೆ ಆಪ್ರೇಷನ್ ಮಾಡಿಸ್ಬೇಕು ಸರ್ ಅವ್ರಿಗೆ ಇವಾಗ. ಡೈಲಿ ಅಡ್ಡಾಡ್ಬೇಕು, ಯಾರು ಮಾಡ್ತಾ ಇಲ್ಲ. ಈಗ ಮಂತ್ರಾಲಯಕ್ಕೆ ಹೋಗಿತ್ರಾ ಹರಪನಹಳ್ಳಿಯಿಂದ? ಹೋಗಿ ಬಂದಿದ್ದೀವಿ. ಡೈಲಿ ಅಡ್ಡಾಡ್ತದ ಬಸ್? ಡೈಲಿ ಇದೇ ರೋಡ್ನಾಗ ಹಿಂಗೆ ಅಡ್ಡಾಡ್ತಿದ್ರಿ? ಡೈಲಿ ಇದೇ ರೂಟಲ್ಲಿ ಏನು ಮಾಡೋದು? ಹೇಳಿ ತಮ್ಮ ಹೆಸ್ರೇನು? ಚಮಾನ್. ಹಾಂ ರೀ. ಏನಾಗಿದ್ದೀರಿ? ಇಲ್ಲಿ ಬರಕರ ಚಪ್ಪರದಹಳ್ಳಿ ಗುಂಡಿ ಹತ್ರ ಇದು ತೆಗ್ಗುಳಿದಿಂದ ಸಮಸ್ಯೆಯಿಂದ ಗಾಡಿಯಿಂದ ಸಿಡ್ಡಾಗಿ ಬಿದ್ದಿದ್ದಾರೆ. ಇದ್ರ ಕಷ್ಟ ಆಗಿ ಹೊಸಪೇಟೆಗೆ ಕರ್ಕೊಂಡೋಗಿದ್ದೀವಿ. ಹೊಸಪೇಟೆಯಿಂದ ಹೋದಾಗ ಅಲ್ಲಿ ಆಪ್ರೇಷನ್ ಮಾಡಬೇಕಂತ ಇಲ್ಲಿ ಹೇಳಿದರು. 60-70 ಸಾವಿರ ರೂಪಾಯಿ ಬೇಕು. ನಾವು ಬೀದಿ ವ್ಯಾಪಾರದಾರು. ಇದಕ್ಕೆ ಹೊಣೆ ಯಾರು? 100-200 ದುಡಿಯಾರು. ನಾವು ಇದಕ್ಕೆ ಅಧಿಕಾರಿಗಳು ಯಾರು?
ಇದಕ್ಕೆ ಹೊಣೆ ಯಾರು? ಇದು ಬೀದಿ ಬದಿ ವ್ಯಾಪಾರ ಮಾಡೋಣ 200-300 ದುಡಿಯಾರು 70,000 80,000 ಲಕ್ಷ ಅಂದರೆ ಇದಕ್ಕೆ ಪರಿಹಾರ ಯಾರು ಕೊಟ್ಟಿದ್ದಾರೆ? ಅಧಿಕಾರಿಗಳು ಓಟ್ ಹಾಕೋಕಾರ ಚೆನ್ನಾಗಿ ಬರ್ತಾರೆ, ಎಲ್ಲರೂ ಮಾಡ್ತಾರೆ, ನಾನು ಹಿಂಗೆ ಮಾಡ್ತೀನಿ ಆ ರೋಡು ಚಪ್ಪರದಲ್ಲಿ ರೋಡು 3 ವರ್ಷ ಆಯಿತು, ಇವತ್ತಿಗೆ ಯಾರೂ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಕಾರಣ ಯಾರು? ಹಂಗಾಗಿ ಅದು ರೋಡ್ ತಗ್ಗೋ ದಿನದಿಂದ 3-4 ಅಲೆ ನಮ್ಮ ಹುಡುಗ ಕೆಳಗೇರಿ ಹುಡುಗ ರಫಿ ಅಂತ ಸ್ಪಾಟ್ ಆಗಿದ್ದಾನೆ ಆಲ್ರೆಡಿ. ಈಗ 1 ವರ್ಷದ ಮೇಲೆ ಆಯ್ತು. ಅದಕ್ಕೆ ಸಮಸ್ಯೆ ಯಾರೂ ಬರೋಬ್ಬರಿ ರೆಸ್ಪಾನ್ಸ್ ಮಾಡ್ತಿಲ್ಲ. ದಯವಿಟ್ಟು ಅದು ರೋಡ್ ಮಾಡಿಸ್ರಿ ಅಂತ ಹೇಳಿದ್ವಿ ಅಷ್ಟೇ. ಈಗ ತಮ್ಮ ಅಪ್ಪಾಜಿಯವರ ಪರಿಸ್ಥಿತಿ ಹೇಗಿದೆ? ಭಾಳ ಗಂಭೀರ ಆಗಿದೆ, ಲಕ್ಷ ರೂಪಾಯಿ ಲೆಕ್ಕ ಹೋಗಿದೆ ಆಲ್ರೆಡಿ. ಇದಕ್ಕೆ ಹೊಣೆ ಯಾರು? ಓಟ್ ಬೇಕಾದ್ರೆ ಮನೆ ಮುಂದೆ ಬಂದು ಯಪ್ಪ ಅಣ್ಣ ಅಂತ ಕಾಲು ಮುಗಿತಾರ, ಎಲ್ಲ ನೋಡ್ತಾರ. ಕೆಲಸ ಆದಮೇಲೆ ಒಂದೇನಕ್ಕೂ ತಿರುಗಿ ನೋಡಿಲ್ಲ ಅಲ್ಲಿ ಆಲೆ ತುಂಬಗಳು ಆಕ್ಸಿಡೆಂಟ್ ಆಗಿದೆ. ಅದು ಈ ಅಧಿಕಾರಿಗಳು ಜನರ ಜೀವನ ಮೇಲೆ ಆಟ ಆಡ್ತಾರೆ. ಅವರದೊಂದು ನನ್ನದೊಂದು ಮನವಿ, ಜನರ ಜೀವನ ಮೇಲೆ ಆಟ ಆಡೋದು ಬೇಡ್ರಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇವಾಗ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೀನಿ ಸರ್. ಫಸ್ಟ್ ನಮಗೆ ರೋಡ್ ಸರಿ ಮಾಡಿಕೊಡ್ರಿ. ಅದರಿಂದ ಭಾಳ ಸಮಸ್ಯೆಗಳು ಕಾಡ್ತಿದೆ ಸರ್. ನಮ್ಮ ಮಾವನ ಅಂತ ಇದಕ್ಕಿಂತ ಮುಂಚೆ ನಮ್ಮ ಸಾವಿರ ರೋಡ್ ತಿರ್ಕೊಂಡಿದ್ದು ಸರ್. ಅದಕ್ಕಿಂತ ಮುಂಚೆ ಭಾಳ ಮಂದಿ ಸಮಸ್ಯೆಗಳು ಕಾಡ್ತದೆ ಸರ್ ರೋಡ್ನಲ್ಲಿ ಸರ್. ನಿನ್ನೆ ಇಬ್ಬರು ಬಿದ್ದಾರೆ ಸರ್. ಒಂದು ನಮ್ಮ ಮಾವ ಒಂದು, ಅದಕ್ಕಿಂತ ಮುಂಚೆ ಇನ್ನೊಬ್ಬನ ಮಾವ ಇದ್ದಾನೆ ಸರ್. ಸ್ಟಾರ್ಟಿಂಗ್ನಲ್ಲಿ ಆ ರೋಡ್ ಭಾಳ ಡ್ಯಾಮೇಜ್ ಇದೆ ಸರ್. ಅಧಿಕಾರಿ ಕೈ ಮುಗಿದು ಕೇಳ್ತೀನಿ, ಅದು ಒಂದು ಸಮಸ್ಯೆ ಒಂದು ಈ ಅಧಿಕಾರಿಗಳು ಜನರ ಜೀವನ ಜೊತೆ ಆಟ ಆಡ್ತಾರ ಅಂತ ಹೇಳ್ತಾರೆ. ಅಧಿಕಾರಿಗಳು ಜೀವನ ಜೊತೆ ಭಾಳ ಆಟ ಆಡ್ತಿದ್ದಾರೆ ಸರ್ ಅವರು. ಅವ್ರು ಕೈ ಮುಗಿದು ಕೇಳ್ತೀನಿ, ಅದು ಒಂಚೂರು ನಮ್ಮ ಬಗೆಹರಿಸಿ ಕೊಟ್ಟುಬಿಡಿ ಸರ್. ಅದು ರೋಡಿನ ಸಮಸ್ಯೆ ಭಾಳ ಕಾಡ್ತಿದೆ ಸರ್. ಕೈ ಮುಗಿದು ಕೇಳ್ತೀನಿ ಸರ್. ಕೊಟ್ಟೂರಿಂದ ಹರಪನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಐನಹಳ್ಳಿ ಭಾಗದಲ್ಲಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಸುಮಾರು ಜನ ಆ ಗುಂಡಿಗಳಿಂದ ಬೇಸತ್ತು ಪದೇ ಪದೇ ಬಿದ್ದು ಗಾಯಗಳನ್ನಾಗಿವೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಕಳೆದ ತಿಂಗಳು ವಿಪರೀತ ಮಳೆಯಿಂದ ಎಲ್ಲ ರಾಜ್ಯ ಹೆದ್ದಾರಿಗಳು ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಭಾಳ ಹಾಳಾಗಿರ್ತವೆ. ಅದರಿಂದ ನಾವು ಇಮಿಡಿಯೇಟು ಮಳೆ ಬಂದಾಗ ರೈಲ್ವೆ ಬ್ರಿಡ್ಜಲ್ಲಿ ನೀರು ನಿಂತಿದ್ದನ್ನು JCB ಇಟ್ಟು ಅಲ್ಲಿ ವೆಂಟ್ ಕ್ಲಿಯರ್ ಮಾಡಿದ್ದೀವಿ. ಈಗ ಆ ರಸ್ತೆಯನ್ನು ಗುಂಡಿ ಮುಚ್ಚಲಿಕ್ಕೆ ಟೆಂಡರ್ ಆಗಿದೆ. ದೇವಿ ಪ್ರಸಾದ್ ಅಂತ ಕಾಂಟ್ರಾಕ್ಟರ್ ಇದ್ದಾರೆ, ಅವರಿಗೆ ನಾವು ಈಗಾಗಲೇ ಎಲ್ಲ ಸೂಚನೆಗಳನ್ನು ಕೊಟ್ಟು ವಿದ್ಯೋಪ ಸಮರೋಪದಲ್ಲಿ ಆ ಕೆಲಸ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಆದೇಶ ನೀಡಿದ್ದೇವೆ. ನಾಳೆಯಿಂದನೇ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಕಾಂಟ್ರಾಕ್ಟರ್ ತಿಳಿಸಿದ್ದಾರೆ. ಇವತ್ತು ಈಗಾಗಲೇ ರೋಲರ್ ಅವೆಲ್ಲ ಶಿಫ್ಟ್ ಮಾಡಿದ್ದಾರೆ. ನಾಳೆಯಿಂದ ನಾವು ಅದನ್ನು ಎಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದೆವು ಅದನ್ನೆಲ್ಲ ಸಮ ಮಾಡಿ ಡಾಂಬರ್ ಪ್ಯಾಚ್ ಹಾಕಿ ಮುಚ್ತೀವಿ ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ನಾಳೆಯಿಂದನೇ ಕೆಲಸ ಪ್ರಾರಂಭ ಆಗ್ತದೆ ಸರ್. ಈ ಅಕಾಲಿಕ ಮಳೆಯಿಂದ ಅಂತ ಅಲ್ಲ, ಈ ಒಂದು ಸುಮಾರು 5 ವರ್ಷಗಳಿಂದ ಅದೇ ಥರ ಗುಂಡಿಗಳಿವೆ, ಅಲ್ಲೇ ಜನರ ಪರಿಸ್ಥಿತಿ ಅಧೋಗತಿ ಹೇಗಿದೆ. ನಾವು ಪ್ರತಿ ವರ್ಷ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ನಿರ್ವಹಣೆ ಅಂತ ಮಾಡ್ತೀವಿ. ಪ್ರತಿ ವರ್ಷವೂ ತಗ್ಗು ಗುಂಡಿಗಳಿದ್ದರೆ ನಾವು ನವಂಬರ್ ಡಿಸೆಂಬರ್ ಒಳಗೆ ಎಲ್ಲ ಗುಂಡಿಗಳನ್ನು ಮುಚ್ಚಿ ಸರ್ಕಾರ ಏನು ನಮಗೆ ಅನುದಾನ ಕೊಟ್ಟಿರ್ತಾರೆ ಅದರೊಳಗೆ ನಾವೆಲ್ಲ ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಜನರಿಗೆ ತೊಂದರೆ, ವಾಹನಗಳಿಗೆ ತೊಂದರೆ ಆಗದಂತೆ ಓಡಾಡಲಿಕ್ಕೆ ಎಲ್ಲ ಅನುಕೂಲಗಳನ್ನು ನಿಯಮಾನುಸಾರ ನಾವು ಮಾಡ್ತಾ ಇದ್ದೀವಿ. ಈಗ ಆಗಿರುವ ಆಕ್ಸಿಡೆಂಟಿಂದ ಅವರು ಅನುಭವಿಸ್ತಿರುವ ಅವರಿಗೆ ಸಾರ್ವಜನಿಕರಿಗೆ ಏನಾದ್ರು ಕಂಡಿರ ಹಾಗಾಗಬಾರ್ದು, ಯಾರಿಗೆ ಆಗಲಿ ನೋವು ಆಗಬಾರ್ದು. ಅದಕ್ಕೆ ನಮಗೆ ವಿಷಾದ ಇದೆ. ಆ ರೀತಿ ಮುಂದೆ ಆಗದಂಗೆ ಎಲ್ಲ ತಗ್ಗು ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀವಿ. ಧನ್ಯವಾದಗಳು.